ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ 2500ಕ್ಕೂ ಹೆಚ್ಚು ಚಂಡಿ ಹೋಮವನ್ನ ನಡೆಸಿ ನೀವು ಪ್ರಸಿದ್ಧಿಯನ್ನ ಪಡೆದುಕೊಂಡಿದ್ದೀರಾ ಅಂತ. ಒಂದಷ್ಟು ಮಂದಿಗೆ ಚಂಡಿ ಹೋಮ ಅಂದ್ರೆ ಏನು ಅಂತ ಗೊತ್ತು, ಬಂದು ನಿಮ್ಮ ದೇವಸ್ಥಾನದಲ್ಲಿ ಸನ್ನಿಧಿಯಲ್ಲಿ ನಡೆಸ್ಕೊಟ್ಟಿದ್ದಾರೆ ಕೂಡ. ಬಟ್ ಇನ್ನೂ ಕೆಲವರಿಗೆ, ಹಾಗೆ ನಮ್ಮ ಈ ಕಾರ್ಯಕ್ರಮವನ್ನ ಹೊಸದಾಗಿ ನೋಡ್ತಾ ಇರೋರಿಗೆ, ಏನು ಈ ಚಂಡಿ ಹೋಮ, ಅದರಿಂದ ಏನೇನು ನಮಗೆ ಉಪಯೋಗ ಆಗುತ್ತೆ, ಸೊ ಅದರಿಂದ ಯಾವ ರೀತಿ ನಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಕಳಿತಾಳೆ ದೇವಿ ಅನ್ನೋದು ಇನ್ನೂ ಕೂಡ ಸ್ವಲ್ಪ ಅನುಮಾನಗಳಿದೆ. ಸೊ ಮೊದಲಿಗೆ ಚಂಡಿಕಾ ಹೋಮ ಅಂದ್ರೆ ಏನು, ಅದನ್ನ ಯಾಕೆ ಮಾಡಬೇಕು, ಮಾಡಿಸ್ತಾರೆ ಅಂತ. ಶ್ರೀ ವಿದ್ಯಾಂ ಶಿವವಾಮಭಾಗನಿಲಯಾಂ ಹ್ರೀಂಕಾರ ಮಂತ್ರೋಜ್ವಲಾಂ ಶ್ರೀಚಕ್ರಾಂಕಿತ ಬಿಂದು ಮಧ್ಯವಸತಿಂ ಶ್ರೀಮತ್ಸಭಾನಾಯಿಕಾಂ ಶ್ರೀಮಷಣ್ಮುಖವಿಘ್ನರಾಜಜನನೀಂ ಶ್ರೀಮಜ್ಜಗನ್ಮೋಹಿನೀಂ ಮೀನಾಕ್ಷೀಂ ಪ್ರಣತೋಸ್ಮಿ ಸಂತತಮಹಂ ಕಾರುಣ್ಯವರಾಂ ನಿಧಿಂ. ಶ್ರೀಗುರವೇ ನಮಃ. ಗಣಾಧಿಪತೇ ನಮಃ. ವಾಗ್ದೇವ್ಯೇ ನಮಃ. ಮಾತೃಭ್ಯೋ ನಮಃ. ಪಿತೃಭ್ಯೋ ನಮಃ. ಗುರುಭ್ಯೋ ನಮಃ. ಆಚಾರ್ಯೇಭ್ಯೋ ನಮಃ. ಇಷ್ಟದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಗ್ರಾಮಾಧಿದೇವತಾಭ್ಯೋ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಸರ್ವೇಭ್ಯೋ ಮಹಾಜನೇಭ್ಯೋ ನಮಃ. ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ಸಹೃದಯಿಗಳೇ, ಚಂಡಿಕಾ ಹೋಮ ಅನ್ನುವಂಥದ್ದು ಇಡೀ ವಿಶ್ವದ ಕಷ್ಟವನ್ನು ಸಂಕಟವನ್ನು ಪರಿಹಾರ ಮಾಡುವಂತಹ ಜಗನ್ಮಾತೆಯ ಆರಾಧನೆಯಲ್ಲಿ ಸರ್ವೋತ್ಕೃಷ್ಟವಾದಂತಹ ಒಂದು ಆರಾಧನೆ. ಭಗವತಿ ವಾಕ್ಯ ಸರ್ವಬಾಧಾಸು ಘೋರಾಸು ವೇದನಾಭ್ಯರ್ಥಿತೋಪಿ ವಾ ಸ್ಮರನ್ ಮಮೈತಚ್ಚರಿತಂ ನರೋ ಮುಚ್ಚೇತ ಸಂಕಟಾತ್ ಅಂಥೇಳಿ ಸಪ್ತಶತಿ ಎನ್ನುವಂಥ ಚಂಡೀ ಪಾರಾಯಣದಲ್ಲಿ ಜಗನ್ಮಾತೆಯ ಭಯವಾಣಿ ಅಂದರೆ ಇಡೀ ವಿಶ್ವಕ್ಕೆ ಘೋರತರವಾದಂಥ ಕಷ್ಟಗಳು ಸಂಕಟಗಳು ಬಂದು ಒದಗಿದಾಗ ತಾಯಿ ಅಭಯ ಕೊಡ್ತಾಳೆ. ಸ್ಮರನ್ ಮಮೈತಚ್ಚರಿತಂ, ಅವಳ ದೇವಿ ಮಹಾತ್ಮೆಯ ಸ್ಮರಣೆಯನ್ನು ಮಾಡಿದರೆ ಸಾಕಂತೆ ದುರಿತಗಳನ್ನೆಲ್ಲ ದೂರ ಮಾಡಿಕೊಡ್ತಾಳೆ ತಾಯಿ. ಅಂತಹ ಎಲ್ಲ ವಿಧವಾದಂಥ ಸಂಕಟಗಳ ಪರಿಹಾರಕ್ಕೆ, ಲೋಕ ಕಲ್ಯಾಣಕ್ಕೆ ಮಾಡುವಂಥದ್ದೇ ಚಂಡಿಕಾ ಹೋಮ. ಇದರಲ್ಲಿ 13 ಅಧ್ಯಾಯಗಳನ್ನು ಒಳಗೊಂಡಿದೆ ದುರ್ಗಾ ಸಪ್ತಶತಿ ಅಂತ ಹೇಳುವಂಥದ್ದು. ಮೊದಲನೇ ಅಧ್ಯಾಯವು ಮಹಾಕಾಳಿಯ ಪ್ರೀತ್ಯರ್ಥವಾಗಿಯೂ, 2, 3 ಮತ್ತು 4ನೇ ಅಧ್ಯಾಯವು ಮಹಾಲಕ್ಷ್ಮಿಯ ಪ್ರೀತ್ಯರ್ಥವಾಗಿಯೂ, ಉಳಿದೆಲ್ಲ ಅಧ್ಯಾಯಗಳು ಮಹಾಸರಸ್ವತಿಯ ಪ್ರೀತ್ಯರ್ಥವಾಗಿ ಇರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.